ಎಲ್ಲ ಜೆಸಿಬಿ ಮಾಲೀಕರಿಗೆ, ಟ್ರ್ಯಾಕ್ಟರ್ ಮಾಲೀಕರಿಗೆ ಹೇಳ್ತಾ ಇರೋದು, ಇದು ಸಾರ್ವಜನಿಕರು ರೈತರಿಗೂ ಅನ್ವಯ ಆಗುತ್ತೆ, ಮುಖ್ಯವಾಗಿ ನಿಮ್ಗೆ ಅನ್ವಯ ಆಗುತ್ತೆ. ಎಲ್ಲಿ ಗೋಮಾಳ ಜಮೀನಿದೆ ಅಲ್ಲಿ ತೆಗೆಯೋದಕ್ಕೆ ಅವಕಾಶ ಇಲ್ಲ, ಅನುಮತಿನೂ ಇಲ್ಲ. ಇಲಾಖೆ ಯಾವ ಇಲಾಖೆ ಕೂಡ ಅನುಮತಿ ಕೊಡೋದಿಲ್ಲ. ಇದು ನಿಮ್ಮ ಗಮನದಲ್ಲಿ ಇರಲಿ. ನೀವು ಜೆಸಿಬಿ ತಗೊಂಡು ಹೋಗ್ಬೇಕಾದಾಗ ನೀವು ಯಾವ ಜಮೀನಲ್ಲಿ ತೆಗಿತಿದ್ದೀರಾ ಅನ್ನೋದು ಫಸ್ಟ್ ನೀವು ಗಮನ ಹರಿಸ್ಕೊಂಡು ನಂತರ ಹೋಗ್ಬೇಕಾಗುತ್ತೆ. ಕೆರೆಗಳಿಗೆ ಕಾನೂನು ಹೇಳಿದ್ರು, ಜಿಯೋಲಜಿಸ್ಟ್ ಹೇಳಿದ್ರು, ಗೋಮಾಳ ಜಮೀನುಗಳಿಗೆ, ಖರಾಬ್ ಜಮೀನುಗಳಿದ್ದಾಗ ಅಲ್ಲಿ ಹೋಗಿ ತೆಗೆಯೋದಕ್ಕೆ ನಿಮ್ಗಳಿಗೆ ಅವಕಾಶ ಇಲ್ಲ. ಯಾವ ಇಲಾಖೆ ಕೂಡ ಕೊಡೋದಿಲ್ಲ. ನೀವು ಅನುಮತಿ ಕೇಳೋನು ಹಾಗೂ ಇಲ್ಲ. ನೀವು ಹೋಗ್ಬೇಕಾದಾಗ ಅದನ್ನ ಗಮನ ಹರಿಸಬೇಕಾಗುತ್ತೆ. ಇದು ಕೂಡ ಇದರಲ್ಲಿ ಇದ್ದಾಗ ಇದ್ರಲ್ಲಿ ಯಾವುದೇ ಜೆಸಿಬಿ ಬರಲಿ, ಬಡವರಿರಲಿ, ಶ್ರೀಮಂತರಿರಲಿ, ನಾವು ಮುಲಾಜಿಲ್ದೇ ಆಕ್ಷನ್ ತಗೋಬೇಕಾಗುತ್ತೆ. ಇದು ನಿಮ್ಮ ಗಮನದಲ್ಲಿ ಇರಬೇಕು. ನೀವುಗಳು ಓನರ್ ಎಲ್ಲೋ ಕುತ್ಕೊಂಡಿರ್ತೀರಾ, ನಿಮ್ಮ ಆಪರೇಟರ್ಗಳನ್ನ ಕಳಿಸಿರ್ತೀರಾ, ಅವ್ರಿಗೆ ಗೊತ್ತಿರೋದಿಲ್ಲ, ನಾಲೆಡ್ಜ್ ಇರೋದಿಲ್ಲ, ಅವ್ರು ಮಾಡ್ತಾರೆ. ನಾವು ಹೋದಾಗ ನಮಗೆ ದೂರ ಬಂದಾಗ ನಾವು ಮುಲಾಜಿಲ್ದ ಆಕ್ಷನ್ ತಗೋತೀವಿ. ಅವಾಗ ನೀವು ಭಾವನಾತ್ಮಕವಾಗಿ ಮಾತಾಡಿದ್ರೆ, ಎಮೋಷನಲಿ ನಮ್ಮನ್ನ ಇದು ಮಾಡೋದಕ್ಕಾಗೋದಿಲ್ಲ. ಅವಾಗ ಕಾನೂನು ಏನಿದೆ ಅದನ್ನಷ್ಟೇ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಅದು ನಿಮ್ಮ ಎಲ್ಲರ ಗಮನದಲ್ಲಿ ಇರಬೇಕಾಗುತ್ತೆ. ಸೊ ಮರಳ ಬಗ್ಗೆ ಹೇಳಿದ್ರು, ಮರಳ ಬಗ್ಗೆ ಅದು ಅಧಿಕಾರಿಗಳು ಮಾಡಿರ್ಲಿ ಅಥವಾ ಯಾರು ಸಾರ್ವಜನಿಕರು ಮಾಡ್ಲಿ, ರೈತರು ಮಾಡಿರ್ಲಿ, ತಪ್ಪೇ ಇರುತ್ತೆ. ಸೊ ಅದಕ್ಕೆ ನಾವು ಶಿಕ್ಷೆ ಆಗುತ್ತೆ. ಬಟ್ ಇಲ್ಲಿ ಚರ್ಚೆ ಮಾಡೋದು ಬೇಡ. ಇದೇ ಹಿಂಗೆ ಮಾಡಿದ್ದಾರೆ, ಇಲ್ಲೇ ಮಾಡಿದ್ದಾರೆ, ಕೊಡ್ಲಿ, ಈ ತರ ಆಗಿದೆ ಅಂತ ಹೇಳಿ ಕೊಡ್ಲಿ. ಅವ್ರ ಮೇಲೆ ಯಾರೋ ಒಬ್ರು ಇರ್ತಾರೆ. ಜನರಲ್ ಆಗಿ ಕಂದಾಯ ಇಲಾಖೆಯಲ್ಲಿ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಕಂದಾಯ ಇಲಾಖೆ ಕೆಟ್ಟದು ಅಂತಲ್ಲ, ಅಥವಾ RDP ಇಲಾಖೆ ಒಬ್ಬರು ತಪ್ಪು ಮಾಡ್ತಾರೆ ಎಲ್ಲರೂ RDP ಇಲಾಖೆ ಬ್ಲೇಮ್ ಮಾಡೋದಲ್ಲ, ಅಥವಾ ಪೊಲೀಸ್ ಇಲಾಖೆ ಯಾರು ಒಬ್ಬರು ತಪ್ಪು ಮಾಡ್ತಾರೆ ಇಡೀ ಪೊಲೀಸ್ ಇಲಾಖೆ ಕೆಟ್ಟು ಅಂತಲ್ಲ. ನಾವುಗಳೆಲ್ಲ ಇರೋದು ಕಾನೂನನ್ನ ನಿರ್ವಹಣೆ ಮಾಡೋದಕ್ಕೆ. ಏನ್ ಹೇಳ್ತಾ ಇದೆ ಕಾನೂನು ಅದನ್ನ ನಿಮ್ಗಳಿಗೆ ಅಳವಡಿಸೋದಕ್ಕೆ, ಜಾಗೃತಿ ಕೊಡಿಸೋದಕ್ಕೆ, ಜೊತೆಗೆ ನಾವು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇರೋದು. ಸೊ ದಯವಿಟ್ಟು ನಾವೆಷ್ಟು ಗೌರವ ಕೊಡ್ತೀವಿ, ನಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅಧಿಕಾರಿಗಳಾಗಿ, ಸಾರ್ವಜನಿಕರಿಗೆ, ರೈತರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರಬೇಕು. ಅಷ್ಟು ಜವಾಬ್ದಾರಿ ಇದ್ದಾಗ ನಮ್ಮ ಅಧಿಕಾರಿಗಳದ್ದು ಕೆಲಸ ಕಡಿಮೆ ಆಗುತ್ತೆ. ನಾವುಗಳು ಬರೋದಿಲ್ಲ. ರೈತರುಗಳೇ ಅವ್ರ ಜವಾಬ್ದಾರಿ ಹತ್ಕೊಂಡ್ಬಿಟ್ಟಾಗ ನಾವು ನಿಮ್ ಜವಾಬ್ದಾರಿ ಇದಿದೆ, ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಕಾನೂನಿಗೆ ಅವಕಾಶನೇ ಕೊಡ್ಬೇಡಿ ಅಂತ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಒಂದು ಹೊಂದಾಣಿಕೆ ಮೇಲೆ ನಾವು ಒಂದು ಸಮಿತಿನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ. ಅದ್ರಲ್ಲಿ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಸಿಬ್ಬಂದಿಗಳು ಇರ್ತಾರೆ. ಸಿಬ್ಬಂದಿಗಳು ಅಲ್ಲಿ ನಿಮ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಅದು ಮೇಲ್ಮಟ್ಟದ ಅಧಿಕಾರಿಗಳಿರೋದಿಲ್ಲ. ಸಿಬ್ಬಂದಿಗಳಿಗೆಲ್ಲ ಆಗೋದಿಲ್ಲ. ಯಾವ್ದಾದ್ರು ಒಂದು ಚರ್ಚೆ ಬಂದಾಗ ಅಥವಾ ಅಭಿಪ್ರಾಯ ತಗೊಳ್ಳೋದಕ್ಕೆ, ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದಾಗ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ಬರ್ತಾರೆ. ನಾವು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ. ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ. ಸೊ ಸರ್ ಹೇಳ್ತಿರೋ ಹಾಗೆ ಅವರು ಫೈನಲ್ಗೆ ಡಿಸಿಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಕೆರೆಗಳಲ್ಲಿ ಒಂದೊಂದು ಸಮಿತಿ ಮಾಡ್ಕೊಳ್ಳೋಣ. ಅಧಿಕಾರಿಗಳ ಜೊತೆಗೂಡಿ ಒಂದು ಸಮಿತಿಗಳು ಮಾಡ್ಕೊತಾ ಇದೀವಿ. ದಯವಿಟ್ಟು ನಾವು ಹೇಳೋದಷ್ಟೇನೆ, ಕಾನೂನಿಗೆ ಎಲ್ಲರೂ ಬೆಲೆ ಕೊಡ್ಬೇಕು, ಕಾನೂನಿಗೆ ಬೆಲೆ ಕೊಡಿ. ಮತ್ತೆ ನಿಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಮಗದೊಂದು ಏನೇನಿದೆ ಎಕ್ಸೆಟ್ರಾ ಏನೇನಿದೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಸಾರ್ವಜನಿಕ ಹಿತ ದೃಷ್ಟಿಯಿಂದ ಕೆಲಸ ಮಾಡೋಣ ಅಂತ ನಾನು ಕೊನೆಯದಾಗಿ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾರು ಕೂಡ ಹೋಗ್ತಾ ಇಲ್ಲ, ಶಕ್ತಿಗಳು ಕಳ್ಕೊಂಡ್ಬಿಟ್ಟವ್ರೆ. ಈಗ ಒಂದು ನಿಮ್ಮನ್ನೇ ಅವಲಂಬಿತರಾಗಿರ್ತಾರೆ ರೈತರು. ಏನಾದ್ರು ಹೊಡಿಬೇಕು, ವೇಳೆ ಟೈಮು ಇದನ್ನ ಶಾರ್ಟ್ ಟೈಮಲ್ಲಿ ಬೇಗನೆ ಕೆಲಸ ಮುಗಿಸ್ಕೊಳಕ್ಕಿರ್ಬೋದು, ಅವ್ರಿಗೆ ಎಷ್ಟು ಬೇಕು ಅದನ್ನ ಹೊಡೆಸ್ಕೊಳಕ್ಕೆ ನೀವೊಂದು ತೀರ್ಮಾನಕ್ಕೆ ಬಂದ್ರಿ. 3 ಅಡಿ ಮೇಲೆ ಯಾರೇ ಹೊಡೆಸ್ಕೊತೀನಿ ಅಂದ್ರೂ ಹೊಡೆಯಲ್ಲ ಅಂತ ತೀರ್ಮಾನಕ್ಕೆ ನೀವೆಲ್ಲ JCB ಅವ್ರು ಬಂದ್ಬಿಡಿ, ಇದು ಬಗೆಹರಿದೋದು. ಮತ್ತೆ ಯಾರು ಹೊಡೆದ್ರೆ ಅವ್ರು ಫೈನ್ ಕಟ್ಟಬೇಕಾಗುತ್ತೆ. ಆ ತೀರ್ಮಾನಕ್ಕೆ ಅದ್ರ ರಕ್ಷಣೆನೂ ಆಗುತ್ತೆ, ರೈತರ ಹಿತನೂ ಕೂಡ ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಯೋಚನೆ ಮಾಡಿ ಚಿತ್ತೈಗೆ ಇಮಿಡಿಯೇಟ್ ನೀವೊಂದು ಸಮಿತಿ ಮಾಡ್ಸಕ್ಕೆ ಮುಂದಾಗ್ಬಿಟ್ಟು ಅಲ್ಲಿ ಗ್ರಾಮ ಸಭೆ ಟಾಮ್ಟಾ ಮಾಡಿಸಿದ್ದಾರೆ. ಯಾವತ್ತಾರು ನಾಳೆ ನಾಡಿದ್ರಲ್ಲಿ ಹಾಕಿಸಿ ಅಲ್ಲಿ PDOನು ಕರ್ಕೊಳ್ಳಿ, RIನು VAನು ಕರ್ಕೊಂಡು ಒಂದು ಟಾಮ್ಟಾ ಹಾಕಿಸಿ ಅಲ್ಲಿ ಒಂದು ಕೆರೆ ಅಭಿವೃದ್ಧಿ ಸಮಿತಿ ಇವ್ರನ್ನ, ಕೃಷಿಯವ್ರನ್ನ ಕರ್ಕೊಳ್ಳಿ. ಎಲ್ಲ ಇದು ಬರೀ ಕೆರೆ ಅಭಿವೃದ್ಧಿ ಒಂದಕ್ಕೆ ಆಗತ್ತೆ ಬೇಡ, ಕೃಷಿ ಇಲಾಖೆಗಳದ್ದು ಸಂಬಂಧಪಟ್ಟಲಿ, ಕೃಷಿ ಇಲಾಖೆ, ತೋಟಗಾರಿಕೆ ಏನಕ್ಕಾರು ಬೇಕಾದ್ರೂ ಕೂಡ ಎಲ್ಲ ಸವಲತ್ತು ಅದೊಂದು ಸಮಿತಿ ಆ ಭಾಗದ ರೈತರ ಹಿತ ಕಾಪಾಡೋ ರೀತಿಯಲ್ಲಿ ಕೆರೆ ಜಮೀನುಗಳು ಎಲ್ಲರನ್ನೂ ಕಾಪಾಡಕ್ಕಾಗ ಈ ತರ ದಯಮಾಡಿ ಅದೊಂದು ಮಾಡ್ಕೊಳ್ಳಿ. ನಾಳೆ ನಾಡಿದ್ರಲ್ಲಿ ಮಾಡ್ಕೊಳ್ಳಿ. ಎಲ್ಲ ಕೆರೆ ಮಾಡ್ಕೋಬೇಕಾದಿದೆ ನಿಯಮ.